ಈ ಸ್ವೀಟನ್ನು ಒಂದು ತಿಂದು ಸುಮ್ಮನಾಗಲು ಸಾಧ್ಯವಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಸ್ಪೆಷಲ್ ಆಗಿ ಒಂದೊಳ್ಳೆ ಸ್ವೀಟ್ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ತುಂಬಾ ಸುಲಭವಾಗಿ ಮನೆಯಲ್ಲೇ ಇರುವಂತಹ ಪದಾರ್ಥಗಳನ್ನ ಬಳಸ್ಕೊಂಡು ಸ್ಪೆಷಲ್ಲಾಗಿ ಈ ಸ್ವೀಟನ್ನು ಟ್ರೈ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ಸುಲಭವಾಗಿ ಮಾಡ್ಕೊಳ್ಬೋದು. ಈ ಸಿಂಪಲ್ ಹಾಗೂ ರುಚಿಕರವಾಗಿರುವಂತಹ ಸ್ವೀಟನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಹೊಸದಾಗಿ ನಮ್ಮ ಕುಕಿಂಗ್ ವೀಡಿಯೋಸ್ನ ನೋಡ್ತಿದ್ದಲ್ಲಿ ಜ್ಯೋತಿ ಪಾಕಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಈ ಸ್ಪೆಷಲ್ ಸ್ವೀಟನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಈ ರೀತಿ ಅಗಲವಾದಂತಹ ಬಟ್ಲನ್ನು ತೆಗೆದುಕೊಳ್ತೇನೆ. ಈ ಬಟ್ಲಿಗೆ 2 ಕಪ್ ಆಗುವಷ್ಟು ಮೈದಾನ ಸೇರಿಸ್ಕೊಳ್ತಾ ಇದ್ದೇನೆ. ಈ ರೆಸಿಪಿಗೆ ಮೈದಾನ ಬಳಸಿ ಮಾಡಿದ್ರೇ ರುಚಿ ಹೆಚ್ಚು. ನಂತರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೇನೆ. ಆನಂತರ 2 ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೇನೆ. ತುಪ್ಪನ ಸೇರಿಸಿ ಈ ಮೈದಾಗೆ ತುಪ್ಪ ಎಲ್ಲ ಹಿಡಿಯೋ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಹಿಡಿದ್ರೆ ಹಿಟ್ಟು ಉಂಡೆ ಆಕಾರಕ್ಕೆ ಬರಬೇಕು. ಇಲ್ಲ ಅಂದಲ್ಲಿ ಸ್ವಲ್ಪ ತುಪ್ಪನ ಸೇರಿಸಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಇದಕ್ಕೆ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಮಾಮೂಲಿಯಾಗಿ ನಾವು ಪೂರಿಗೆ ಎಲ್ಲ ಹಿಟ್ಟನ್ನು ಯಾವ ರೀತಿ ಕಲಿಸ್ತೀವೋ ಆ ಹದಕ್ಕೆ ಈ ಹಿಟ್ಟನ್ನು ಕಲಿಸ್ಬೇಕಾಗುತ್ತೆ. ನೋಡ್ಬೋದು, ನಾನಿಲ್ಲಿ ತೋರಿಸ್ತಾ ಇದ್ದೇನೆ. ಈ ರೀತಿ ಸ್ವಲ್ಪ ಸಾಫ್ಟಾಗೇ ಇರಬೇಕು. ಈಗ ಇದನ್ನು ಒಂದು 5ರಿಂದ 10 ನಿಮಿಷ ನೆನೆಯಲಿಕ್ಕೆ ಬಿಡ್ತೇನೆ. ಈ ಹಿಟ್ಟು ನೆನೆಯುವಷ್ಟೊತ್ತಿಗೆ ನಾನಿಲ್ಲಿ ಪಾಕನ ರೆಡಿ ಮಾಡ್ಕೊಳ್ತೇನೆ. ಪಾಕಕ್ಕೆ ಅಂತ ನಾನಿಲ್ಲಿ ಗ್ಯಾಸ್ ಮೇಲೆ ಅಗಲವಾದಂತಹ ಪಾತ್ರೆನ ಇಟ್ಟು ಗ್ಯಾಸನ್ನು ಹಚ್ಚಿ ಇದಕ್ಕೆ 1.5 ಕಪ್ ಆಗುವಷ್ಟು ಸಕ್ಕರೆನ ಸೇರಿಸಿ 1 ಕಪ್ ಆಗುವಷ್ಟು ನೀರನ್ನು ಸೇರಿಸಿ ಈ ರೀತಿ ಪಾಕ ಒಂದೆಳೆ ಪಾಕದ ಥರ ಈ ಪಾಕನ ರೆಡಿ ಮಾಡಬೇಕಾಗುತ್ತೆ. ಈ ಸಕ್ಕರೆ ನೀರನ್ನು ಸೇರಿಸಿರುವಂತಹ ಕ್ಲಿಪ್ಪು ಮಿಸ್ ಆಗಿದೆ. ನಾನಿಲ್ಲಿ 2 ಕಪ್ ಮೈದಾಗೆ 1.5 ಕಪ್ ಆಗುವಷ್ಟು ಸಕ್ಕರೆನ ಬಳಸಿದ್ದೆ. ಮಾಮೂಲಿಯಾಗಿ ನಾವು ಜಾಮೂನಿಗೆಲ್ಲ ಯಾವ ರೀತಿ ಪಾಕನ ಮಾಡ್ತೀವೋ ಅದೇ ರೀತಿ ಈ ಪಾಕನೂ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಈಗ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ, ಅನಂತರ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಇದಕ್ಕೆ ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೇನೆ. ಈ ರೀತಿ ಸಕ್ಕರೆ ಪಾಕಕ್ಕೆ ನಿಂಬೆಹಣ್ಣಿನ ರಸನ ಸೇರಿಸಿ ನಾವು ರೆಡಿ ಮಾಡ್ಕೊಳ್ಳೋದ್ರಿಂದ ಸ್ವೀಟು ಒಳ್ಳೆ ಶೈನಿಂಗಲ್ಲಿ ಚೆನ್ನಾಗಿರುತ್ತೆ. ಈಗ ಸಕ್ಕರೆ ಪಾಕ ರೆಡಿ ಆಯಿತು. ಇದನ್ನು ಸೈಡ್ಗೆ ತೆಗೆದಿಡ್ತೇನೆ. ಅನಂತರ ಮೈದಾ ಹಿಟ್ಟನ್ನು ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಇದನ್ನು ಮತ್ತೆ 1 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ರೀತಿಯಾಗಿ ನಾದ್ಕೊಂಡು ಮಾಮೂಲಿಯಾಗಿ ನಾವು ಪೂರಿ ಸೈಜ್ಗೆ ಉಂಡೆನ ಮಾಡಿ ಇದನ್ನು ಲಟ್ಟಿಸ್ಕೊಳ್ಬೇಕಾಗುತ್ತೆ. ಮಾಮೂಲಿಯಾಗಿ ಪೂರಿನ ಯಾವ ರೀತಿ ಲಟ್ಟಿಸ್ತೀವೋ ಅದೇ ರೀತಿ ಇದನ್ನು ಸಹ ಸ್ವಲ್ಪ ದಪ್ಪದಾಗೇ ಲಟ್ಟಿಸ್ಬೇಕು. ನೋಡ್ಬೋದು, ನಾನಿಲ್ಲಿ ಈ ರೀತಿ ಲಟ್ಟಿಸಿ ತೋರಿಸ್ತಾ ಇದ್ದೇನೆ. ಜಾಸ್ತಿ ಅಂಟುತ್ತೆ ಅಂದಲ್ಲಿ ಮೈದಾ ಅಥವಾ ಗೋಧಿ ಹಿಟ್ಟನ್ನು ಸ್ಪ್ರೆಡ್ ಮಾಡಿ ಲಟ್ಟಿಸ್ಬೋದು. ನಾನಿಲ್ಲಿ ಹಾಗೇ ಲಟ್ಟಿಸ್ತಾ ಇದ್ದೇನೆ. ನೋಡಿ, ಇಷ್ಟಾಗಲ ಲಟ್ಟಿಸಿದ್ರೆ ಸಾಕು, ಜಾಸ್ತಿ ತೆಳ್ಳಗೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಲಟ್ಟಿಸಿದ್ದಾಗಿದೆ. ಇದನ್ನು ನಾನೀಗ ಚಾಕು ಅಥವಾ ಈ ರೀತಿ ಪಿಜ್ಜಾ ಕಟರ್ನ ತೆಗೆದುಕೊಂಡಿದ್ದೇನೆ. ಇದರಲ್ಲಿ ನೋಡ್ಬೋದು ಯಾವ ರೀತಿ ನಾನಿಲ್ಲಿ ಕಟ್ ಮಾಡ್ತಾ ಇದ್ದೇನೆ. ಎಡ್ಜಸ್ಸಲ್ಲಿ ಕಟ್ ಮಾಡೋ ಹಾಗಿಲ್ಲ, ಸೆಂಟ್ರಲ್ಲಿ ಮಾತ್ರ ಈ ರೀತಿಯಾಗಿ ಮಧ್ಯದಲ್ಲಿ ಮಾತ್ರ ಕಟ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಮಧ್ಯದಲ್ಲಿ ಕಟ್ ಮಾಡಿ ಎಡ್ಜಸ್ಸನ್ನು ಈ ರೀತಿ ರೋಲ್ ಮಾಡ್ತಾ ಬರಬೇಕು. ನೋಡ್ಬೋದು ಯಾವ ರೀತಿ ನಾನು ಮಾಡ್ತಾ ಇದ್ದೇನೆ ಅಂತ. ಈ ರೀತಿಯಾಗಿ ರೋಲ್ ಮಾಡಿ ಎಡ್ಜಸ್ಸನ್ನು ಇಟ್ಕೊಂಡು ಈ ರೀತಿಯಾಗಿ ರೋಲ್ ಮಾಡಬೇಕಾಗುತ್ತೆ. ಇದನ್ನು ಮಾಮೂಲಿಯಾಗಿ ನಾವು ಕೋಡ್ಬಳೆಗೆ ರೋಲ್ ಮಾಡ್ತೀವಲ್ಲ ಅದೇ ರೀತಿ ಇದನ್ನು ಸಹ ರೋಲ್ ಮಾಡಿ ಸ್ವಲ್ಪ ಇದನ್ನು ಲಟ್ಟಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ಎಲ್ಲವನ್ನ ರೆಡಿ ಮಾಡ್ಕೊಳ್ಬೇಕು. ಮತ್ತೊಂದನ್ನು ಮಾಡಿ ತೋರಿಸ್ತೇನೆ, ನೋಡ್ಬೋದು. ಮಾಮೂಲಿಯಾಗಿ ನಾವು ಪೂರಿಗೆ ಯಾವ ಸೈಜಲ್ಲಿ ಉಂಡೆನ ಮಾಡ್ಕೊಳ್ತೀವೋ ಅದೇ ಸೈಜಿಗೆ ಈ ಮೈದಾ ಹಿಟ್ಟನ್ನು ತೆಗೆದುಕೊಂಡು ಈ ರೀತಿಯಾಗಿ ಲಟ್ಟಿಸಿ ನಂತರ ಚಾಕುವಿನಿಂದ ಸೆಂಟ್ರಲ್ಲಿ ಮಾತ್ರ, ಮಧ್ಯದಲ್ಲಿ ಮಾತ್ರ ನಾವು ಈ ರೀತಿಯಾಗಿ ಕಟ್ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಸೆಂಟ್ರಲ್ಲಿ ಮಧ್ಯದಲ್ಲಿ ಮಾತ್ರ ಕಟ್ ಮಾಡಿ ನಂತರ ಎಡ್ಜಸ್ಸನ್ನು ಹಿಡಿದು ಈ ರೀತಿಯಾಗಿ ರೋಲ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ರೋಲ್ ಮಾಡಿ ಮತ್ತೆ ಎಡ್ಜಸ್ಸನ್ನು ಹಿಡಿದು ಮಾಮೂಲಿಯಾಗಿ ನಾವು ಕೋಡ್ಬಳೆಗೆಲ್ಲ ರೋಲ್ ಮಾಡ್ತೀವಲ್ಲ ಅದೇ ರೀತಿ ರೋಲ್ ಮಾಡಿ ಸ್ವಲ್ಪ ಇದನ್ನು ಈ ರೀತಿಯಾಗಿ ಪ್ರೆಸ್ ಮಾಡಿ ಲಟ್ಟಿಸಿ ಇದನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಇದೇ ರೀತಿಯಾಗಿ ನಾನಿಲ್ಲಿ ಒಂದು 2 ಸರಿ ಎಣ್ಣೆಯಲ್ಲಿ ಫ್ರೈ ಮಾಡುವಷ್ಟು ರೆಡಿ ಮಾಡಿಟ್ಟಿದ್ದೇನೆ. ನೋಡ್ಬೋದು, ಈಗ
ಗ್ಯಾಸ್ ಮೇಲೇನೂ ಸಹ ನಾನಿಲ್ಲಿ ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಮೀಡಿಯಮ್ ಆಗಿ ಎಣ್ಣೆನ ಬಿಸಿ ಮಾಡಬೇಕಾಗುತ್ತೆ. ಜಾಸ್ತಿ ಎಣ್ಣೆನ ಕಾಯಿಸ್ಲಿಕ್ಕೆ ಹೋಗಬಾರ್ದು. ಎಣ್ಣೆ ಲೈಟಾಗಿ ಬಿಸಿ ಇರಬೇಕು ಅಷ್ಟೇ. ಇವನ್ನ ಎಣ್ಣೆಗೆ ಹಾಕಿದ್ದೇನೆ ನಿಧಾನವಾಗಿ ಇವು ಫ್ರೈ ಆಗ್ತಾ ಮೇಲೆ ಬರಬೇಕು. ಅಲ್ಲಿವರೆಗೂ ಇವನ್ನ ಮಿಕ್ಸ್ ಮಾಡೋ ಹಾಗಿಲ್ಲ. ಹಾಕಿದ್ದೇನೆ ಹಿಂದೆನೇ ಮೇಲೆ ಬಂದು ಅಂದಲ್ಲಿ ಎಣ್ಣೆ ಜಾಸ್ತಿ ಕಾದಿದೆ ಅಂತ ಅರ್ಥ. ನೋಡಿ, ಈ ರೀತಿ ಎಣ್ಣೆಗೆ ಹಾಕಿದ ನಂತರ ಒಮ್ಮೆಲೆ ಇವನ್ನ ಈ ರೀತಿಯಾಗಿ ಟರ್ನ್ ಮಾಡಿ ಕಡಾಯಿನ ಹಿಡಿದು ನಾವು ನಿಧಾನವಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲೇ ಇವನ್ನ ನೋಡಿ ಈ ರೀತಿ ಅವಾಗಿ ಅವು ಮೇಲೆ ಬಂದ ನಂತರ ಟರ್ನ್ ಮಾಡಿ ನಂತರ ಮೀಡಿಯಮ್ ಉರಿಲಿ ಗ್ಯಾಸನ್ನು ಇಟ್ಟು ಕ್ರಂಚಿಯಾಗಿ ಇವು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಒಳಗಿನ ತನಕ ಚೆನ್ನಾಗಿ ಇವು ಬೇಯ್ತವೆ, ಹಾಗೆಯೇ ಕ್ರಂಚಿಯಾಗಿ ಗರಿ ಗರಿಯಾಗಿ ಇರ್ತವೆ. ನೋಡಿ, ಈ ಕಲರ್ ಬಂದರೆ ಸಾಕು, ಚೆನ್ನಾಗಿ ಫ್ರೈ ಆಗಿದ್ದಾವೆ ಎಂದರ್ಥ. ಇವನ್ನ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ. ನಂತರ ಈ ಎಣ್ಣೆನ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಈ ಎಣ್ಣೆ ಫುಲ್ ತಣ್ಣಗಾಗೋ ತನಕ ನಾವು ಕಾಯಬೇಕಾಗುತ್ತೆ. ನಂತರ ನಾವಿಲ್ಲಿ ರೆಡಿ ಮಾಡಿಟ್ಟಂತಹ ಇವನ್ನ ಪಾಕಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ಪಾಕ ಬಿಸಿ ಇರಬೇಕು, ಹಾಗಾಗಿ ತಣ್ಣಗಾಗಿತ್ತು ಅಂದಲ್ಲಿ ಸ್ವಲ್ಪ ಪಾಕನ ಬಿಸಿ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಿರುವಂತಹ ಇವನ್ನ ಪಾಕಕ್ಕೆ ಹಾಕಬೇಕಾಗುತ್ತೆ. ಪಾಕಕ್ಕೆ ಇವನ್ನ ಹಾಕಿ ಈ ರೀತಿಯಾಗಿ ಟರ್ನ್ ಮಾಡ್ತಾ ಒಂದು 5ರಿಂದ 8 ನಿಮಿಷ ಇವನ್ನ ಪಾಕದಲ್ಲೇ ಈ ರೀತಿ ಟರ್ನ್ ಮಾಡ್ಕೊಳ್ತಾ ಆಗಾಗ ನೆನೆಲಿಕ್ಕೆ ಬಿಡಬೇಕು. ಜಾಸ್ತಿ ಹೊತ್ತು ಪಾಕದಲ್ಲಿ ಬಿಟ್ಟರೆ ಫುಲ್ ಸಾಫ್ಟ್ ಆಗಿ ಹೋಗ್ತವೆ, ಹಾಗಾಗಿ ಒಂದು 5ರಿಂದ 8 ನಿಮಿಷ ಬಿಟ್ಟರೆ ಸಾಕು. ಎಣ್ಣೆ ಫುಲ್ ತಣ್ಣಗಾಗಿದೆ. ಈ ಟೈಮಲ್ಲಿ ಇನ್ನೊಂದು ಟ್ರಿಪ್ಪನ್ನು ನಾನಿಲ್ಲಿ ಎಣ್ಣೆಗೆ ಹಾಕ್ತಾ ಇದ್ದೇನೆ. ರೆಡಿ ಮಾಡಿಟ್ಟಂತಹ ಸ್ವೀಟನ್ನು ನೋಡಿ, ನಿಧಾನವಾಗಿ ಇವು ಫ್ರೈ ಆಗಿ ಅವು ಈ ರೀತಿ ಮೇಲೆ ಬರ್ತವೆ ನೋಡ್ಬೋದು. ಈಗ ಇವನ್ನ ಇನ್ನೊಂದು ಕಡೆ ಟರ್ನ್ ಮಾಡಿ ಗ್ಯಾಸನ್ನು ಮೀಡಿಯಮ್ ಉರಿಲಿ ಇಟ್ಟು ಇವನ್ನ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ತೇನೆ. ನೋಡ್ಬೋದು, ಇವು ಸಹ ಚೆನ್ನಾಗಿ ಫ್ರೈ ಆಗಿದ್ದಾವೆ. ಈಗ ಇವನ್ನ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ. ಇದೇ ರೀತಿಯಾಗಿ ಎಲ್ಲವನ್ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಮೊದಲಿಗೆ ಎಣ್ಣೆಯಲ್ಲಿ ಫ್ರೈ ಮಾಡಿ ಸಕ್ಕರೆ ಪಾಕಕ್ಕೆ ಹಾಕಿರುವಂತಹ ಸ್ವೀಟ್ ಒಂದು 5ರಿಂದ 8 ನಿಮಿಷ ಬಿಟ್ಟಿದ್ದೆ. ಇವನ್ನ ಈಗ ಒಂದು ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೇನೆ. ಪಾಕ ತಣ್ಣಗಾಗಿತ್ತು ಅಂದಲ್ಲಿ ಸ್ವಲ್ಪ ಬಿಸಿ ಮಾಡಿ ಮತ್ತೆ 2ನೇ ಸರಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿರುವಂತಹ ಸ್ವೀಟ್ ರೆಸಿಪಿನ ಈ ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಸಕ್ಕರೆ ಪಾಕ ಬಿಸಿ ಇರೋದ್ರಿಂದ ಹಾಗೆಯೇ ಇವೆಲ್ಲವನ್ನು ಸಕ್ಕರೆ ಪಾಕಕ್ಕೆ ಹಾಕಿ ಇವನ್ನು ಸಹ ಒಂದು 5ರಿಂದ 8 ನಿಮಿಷ ಸಕ್ಕರೆ ಪಾಕದಲ್ಲಿ ನೆನೆಲಿಕ್ಕೆ ಬಿಡ್ತೇನೆ. ನೋಡಿ, ಈ ರೀತಿ ಟರ್ನ್ ಮಾಡ್ತಾ ಇವನ್ನ ನೆನೆಲಿಕ್ಕೆ ಬಿಡಬೇಕಾಗುತ್ತೆ. ಒಂದು 5ರಿಂದ 8 ನಿಮಿಷ ಸಕ್ಕರೆ ಪಾಕದಲ್ಲಿ ನೆನೆಸಿಟ್ಟ ನಂತರ ಇವನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೇನೆ. ನೋಡ್ಬೋದು, ತುಂಬಾ ಸಿಂಪಲ್ ಆಗಿ ರುಚಿಕರವಾಗಿರುವಂತಹ ಒಂದೊಳ್ಳೆ ಸ್ಪೆಷಲ್ ಸ್ವೀಟ್ ರೆಸಿಪಿ ರೆಡಿಯಾಗಿದೆ. ನೋಡ್ಬೋದು ಎಷ್ಟು ಶೈನಿಂಗ್ ಆಗಿ ಕಾಣ್ತಿದೆ ಅಂತ. ಈ ಸ್ವೀಟನ್ನು ನಾವು ಲೇಯರ್ ಆಗಿ ಕಟ್ ಮಾಡಿ ಲೋ ಫ್ಲೇಮಲ್ಲೇ ಎಣ್ಣೆಯಲ್ಲಿ ಫ್ರೈ ಮಾಡಿರೋದ್ರಿಂದ ಒಳಗಿನ ತನಕ ಗರಿ ಗರಿಯಾಗಿ ಚೆನ್ನಾಗಿ ಫ್ರೈ ಆಗಿರ್ತವೆ. ಹಾಗೆಯೇ ಬಿಸಿ ಇರುವಂತಹ ಸಕ್ಕರೆ ಪಾಕದಲ್ಲಿ ಇವನ್ನ ಡಿಪ್ ಮಾಡಿರೋದ್ರಿಂದ ಒಳಗಿನ ತನಕ ಸಕ್ಕರೆ ಪಾಕ ಸೇರಿ ತುಂಬಾ ಜ್ಯೂಸಿಯಾಗಿರ್ತವೆ. ನೋಡಿದ್ರಲ್ಲ, ಸ್ಪೆಷಲ್ಲಾಗಿ ಒಂದೊಳ್ಳೆ ಸ್ವೀಟ್ ರೆಸಿಪಿನ. ಈ ಸ್ವೀಟ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.